ಸೂರ್ಯನ ಮಂಡಲ ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಅಮರಾಧ ಮಲ್ಲಿಕಾರ್ಜುನ ಸ್ವಾಮಿಯವರ ಮನದಲ್ಲಿ ನಡೆದು ಪ್ರಭುಕವಿ ಬನಹಟ್ಟಿಯ ಈ ಪವಿತ್ರ ಪರಿಸರದಲ್ಲಿ ಸಂಬಂಧಿಸಿದ ಅನೇಕ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದುಕೊಂಡು ಬರುತ್ತಿರುವ ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ರವರ ಜನ್ಮದಿನಾಚರಣೆ ಅವರೇ ಸೂಚಿಸಿದಂತೆ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಜರುಗುತ್ತಾ ಇರುವಂತಹ ಈ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮದಲ್ಲಿ ಪ್ರಮುಖ ಸ್ಥಾನವನ್ನು ವಹಿಸಿಕೊಂಡು ಉಪಸ್ಥಿತರಿರುವಂತಹ ಮೂಲ ಸರ್ವೇಶ್ವರ ಹಿರೇಮಠದ ಶ್ರೀ ಷಟ್ಸ್ಥಲ ಬ್ರಹ್ಮ ಕೌಶಿಕ ಶಿವಾಚಾರ್ಯ ಸ್ವಾಮಿಗಳವರೇ, ಅರ್ಥಪೂರ್ಣವಾದ ಅಧ್ಯಕ್ಷೀಯ ಹಾಗೂ ಉದ್ಘಾಟನೆಯ ನುಡಿಗಳನ್ನು ಆಡಿ ರಾಧಾಕೃಷ್ಣನ್ರವರ ಚರಿತ್ರೆಯ ಜೊತೆಗೆ ಶಿಕ್ಷಕರ ಬದುಕಿನ ಹಲವಾರು ಮೌಲ್ಯಗಳನ್ನು ತೆರೆದಿಟ್ಟಿರುವಂತಹ ಈ ಭಾಗದ ಜನಪ್ರಿಯ ಶಾಸಕರು, ಧರ್ಮನಿಷ್ಠ ರಾಜಕಾರಣಿಗಳು ಆದ ಸನ್ಮಾನ್ಯ ಸಿದ್ದು ಸವದಿ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ PR ಪಾಲ್ಭಾವಿ ಅವರೇ, ಹಾಗೆಯೇ ಬಾಬಾಗೌಡ ಪಾಟೀಲ್ ದಂಪತಿಗಳವರೇ, ಈ ಕಲ್ಯಾಣ ಮಂಟಪದ ಮಾಲೀಕರಾಗಿರುವಂತಹ ಬಸಪ್ಪ ಬೇಳೂರವರೇ, ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಉಪಸ್ಥಿತರಿರುವ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ವಿದ್ಯಾ ಕರ್ವಾಡಿ ಅವರೇ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ವೆಂಕಟಗೌಡ ಪಾಟೀಲ್ ಅವರೇ, ನಗರಸಭೆ ಉಪಾಧ್ಯಕ್ಷರಾದ ಶ್ರೀಮತಿ ದೀಪಾ ಗಾಡಿವಡ್ಡರ್ ಅವರೇ, ಈ ರಘುಕವಿ ಬನಹಟ್ಟಿಯ ನಗರಸಭೆಯ ಎಲ್ಲ ಸದಸ್ಯರುಗಳೇ, ಈ ಕಾರ್ಯಕ್ರಮದಲ್ಲಿ ಸಮಾರಂಭದ ಸಂಘಟಕರಾಗಿ ಸರ್ವರನ್ನು ಸ್ವಾಗತಿಸುವುದರ ಜೊತೆಗೆ ಬಹಳಷ್ಟು ಮುತುವರ್ಜಿಯಿಂದ ಸಮಾರಂಭವನ್ನು ತಮ್ಮೆಲ್ಲ ಟೀಮ್ ಕರ್ಕೊಂಡು ಸಂಯೋಜನೆ ಮಾಡಿರುವಂತಹ ಜಮಖಂಡಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸನ್ಮಾನ್ಯ PK ಬಸಣ್ಣವರವರೇ, ಹಾಗೆಯೇ KM ಕೋಲೂರ್ ಅವರೇ, PS ಸಂದೇಶ್ ಅವರೇ, SC ಕಲ್ಯಾಣಿ ಅವರೇ, ಆಗಮಿಸಿರುವಂತಹ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳವರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾವೇಶಗೊಂಡ
ಹಾಜರಿರುವ ಎಲ್ಲ ಶಿಕ್ಷಕರೇ, ಶಿಕ್ಷಕಿಯರೇ, ಸಮಸ್ತ ಸಿಬ್ಬಂದಿ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮಕ್ಕಳು, ಬಹುತೇಕ ಶಿಕ್ಷಕರ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಬನಹಟ್ಟಿ ಪ್ರಭುಕವಿ ನಗರದಲ್ಲಿ ಇವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮವನ್ನು ಎಷ್ಟು ಚೆನ್ನಾಗಿ ಸಂಘಟನೆ ಮಾಡಿದ್ದೀರಿ ಅಂದರೆ ಶಿಕ್ಷಕರ ದಿನಾಚರಣೆಯನ್ನು ಹೀಗೇ ಮಾಡಬೇಕು ಅನ್ನೋದಕ್ಕೆ ಒಂದು ಮಾದರಿಯನ್ನು ಈ ರಘುಕವಿ ಬನಹಟ್ಟಿ ಈ ಕಾರ್ಯಕ್ರಮ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗಲ್ಲ. ಡಾಕ್ಟರ್ ರಾಧಾಕೃಷ್ಣನ್ ಅವರು ನಮ್ಮ ದೇಶ ಕಂಡಿರುವಂತಹ ಅಪರೂಪದ ರಾಷ್ಟ್ರಪತಿಗಳು ಅಷ್ಟೇ ಅಲ್ಲ, ಅಪರೂಪದ ಶಿಕ್ಷಕರಷ್ಟೇ ಅಲ್ಲ, ಒಬ್ಬ ಅಪರೂಪದ ವಿದ್ಯಾರ್ಥಿಗಳು ಕೂಡ ಅವರಾಗಿದ್ರು ಅನ್ನೋದನ್ನು ನಾವು ಯಾವ ಮನುಷ್ಯ ಯೋಗ್ಯ ಶಿಕ್ಷಕನಾಗಬೇಕು ಅಂತ ಬಯಸ್ತಾನೋ ಅವನ ಮೊದಲನೇ ಕಂಡೀಷನ್ ಏನು ಅಂದ್ರೆ ಅವ ಮೊದಲ ಯೋಗ್ಯ ವಿದ್ಯಾರ್ಥಿ ಆಗಬೇಕು. ಯಾರಿಗೆ ಯೋಗ್ಯ ವಿದ್ಯಾರ್ಥಿ ಆಗಲಿಕ್ಕೆ ಬರೋದಿಲ್ವೋ ಅವನು ಯೋಗ್ಯ ಶಿಕ್ಷಕನಾಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ಯೋಗ್ಯ ಶಿಷ್ಯರಾಗೋದಿಲ್ವೋ ಅವನು ಯೋಗ್ಯ ಗುರುನೂ ಆಗಲಿಕ್ಕೆ ಸಾಧ್ಯ. ಸಣ್ಣದೊಳಗನ ಸರಿ ಇರಲಿಲ್ಲ ಅಂದ್ರೆ ದೊಡ್ಡದಾಗಿ ಏನು ಸರಿ ಆಗಲಿಕ್ಕೆ ಸಾಧ್ಯ. ಡಾಕ್ಟರ್ ರಾಧಾಕೃಷ್ಣನ್ ಅವರು ಯೋಗ್ಯ ಶಿಕ್ಷಕರಾದರು, ಯೋಗ್ಯ ರಾಷ್ಟ್ರಪತಿಗಳಾದರು ಅಂದ್ರೆ ಅದಕ್ಕೆ ಕಾರಣ ಅವರೊಬ್ಬ ಯೋಗ್ಯ ವಿದ್ಯಾರ್ಥಿಗಳಾಗಿದ್ರು ಅನ್ನೋದು ನಾವೆಲ್ಲ ಗಮನಿಸಬೇಕಾಗಿರುವಂತಹ ಅಂಶ. ಅವ್ರ ಜೀವನದ ಒಂದು ಅನೇಕ ಘಟನೆಗಳನ್ನ ನಮ್ಮ ಸಿದ್ದು ಸವದಿ ಅವರು ಬಹಳಷ್ಟು ಎಳೆಯಾಗಿ ಮುಂದಿಟ್ಟಿದ್ದಾರೆ. ಅವರ ವಿದ್ಯಾರ್ಥಿ ದಶೆಯೊಳಗಿನ ಒಂದು ಘಟನೆಯನ್ನು ನಾವು ಹೇಳಿದರೆ ಅವರ ಬುದ್ಧಿವಂತಿಕೆ ಯಾವ ಮಟ್ಟಕ್ಕಿತ್ತು ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. BA ತರಗತಿಯನ್ನ ಅಧ್ಯಯನ ಮಾಡಿ ಪರೀಕ್ಷೆಗೆ ಅಣಿಯಾಗ್ತಾ ಇತ್ತು. BA ಮೊದಲನೇ ವರ್ಷ ಇವರ ಫಸ್ಟ್ ಬಂತು, ಎರಡನೇ ವರ್ಷಕ್ಕೂ ಇವರೇ ಫಸ್ಟ್ ಬಂತು. ಅದೇ ಸಂಸ್ಥೆಯಲ್ಲಿ ಕಾಲೇಜಿನಲ್ಲಿ ಓದ್ತಾ ಇರುವಂತಹ ಇನ್ನೊಬ್ಬ ವಿದ್ಯಾರ್ಥಿ ಮೊದಲನೇ ವರ್ಷನೂ ಸೆಕೆಂಡ್ ಬಂದ, ಎರಡನೇ ವರ್ಷನೂ ಸೆಕೆಂಡ್ ಬಂದ, ಮೂರನೇ ವರ್ಷ ಶತಾಯ ಗತಾಯ ಇವರನ್ನು ಹಿಂದಿಕ್ಕಿ ನಾನೇ ಫಸ್ಟ್ ಬರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದ. ಹಂಗ ಅಧ್ಯಯನವನ್ನು ಕೂಡ ಮಾಡ್ತಾ ಇದ್ದರು. ಇವತ್ತು ವಿದ್ಯಾರ್ಥಿಗಳಲ್ಲೇ ಆಗಿರ್ಬೋದು, ಶಿಕ್ಷಕರಲ್ಲೇ ಆಗಿರ್ಬೋದು, ಸಂಘ ಸಂಸ್ಥೆಗಳಲ್ಲೇ ಆಗಿರ್ಬೋದು, ಶಾಲಾ ಕಾಲೇಜುಗಳಲ್ಲೇ ಆಗಿರ್ಬೋದು, ಕಾಂಪಿಟೇಷನ್ ಇರಬೇಕು. ಕಾಂಪಿಟೇಷನ್ ಇದ್ದಾಗಲೇ ಸರ್ವೋನ್ನತವಾದ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಆದ್ರೆ ಆ ಕಾಂಪಿಟೇಷನ್ ಹೆಂಗಿರಬೇಕು ಅಂದ್ರೆ, ಆ ಪೈಪೋಟಿ ಹೆಂಗಿರಬೇಕು ಅಂದ್ರೆ ಇನ್ನೊಬ್ಬರು ಕಾಲು ಎಳೆದು ನಾವು ಮ್ಯಾಲ ಹೋಗೋದಾಗ್ಬಾರ್ದು. ನಮ್ಮ ಬಲದಿಂದ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ಅವ್ರಿಗಿಂತಲೂ ಹೆಚ್ಚು ಜೋರು ಮ್ಯಾಲ ಹೋಗುವಂತ ಪ್ರಯತ್ನ
ಇನ್ನೊಬ್ಬರು ಕಾಲು ಎಳೆದು ನಾವು ಮ್ಯಾಲ ಹೋದ್ರಿ ಅಂದ್ರೆ ಪೈಪೋಟಿ ಮಾಡುವ ಕಲೆ ಮತ್ತು ಗುಣ ಎರಡು ಇವರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ಆ ಹಿನ್ನೆಲೆಯಲ್ಲಿ ಈ ಸೆಕೆಂಡ್ ಬಂದಿರೋ ವಿದ್ಯಾರ್ಥಿ ಏನಾದರೂ ಮಾಡಿ ಮೂರನೇ ಈ BA ಮೂರನೆಯ ವಿಭಾಗದಲ್ಲಿ ನಾನೇ ಫಸ್ಟ್ ಬರಬೇಕು ಅಂತ ಅಧ್ಯಯನನೂ ಮಾಡಿಲ್ಲ, ಜೊತೆಗೆ ಇವರನ್ನು ಏನಾದರೂ ಮಾಡಿ ಹಿಂದಕ್ಕೆ ಬೇಕು ಅಂತ ಹೇಳಿ ಒಂದು ಉಪಾಯವನ್ನು ಮಾಡಿದ. ಡಾಕ್ಟರ್ ರಾಧಾಕೃಷ್ಣನ್ ಅವರಿಗೆ ಒಂದು ವೀಕ್ನೆಸ್ ಇತ್ತು. ಅವ್ರ ವೀಕ್ನೆಸ್ ಏನು ಅಂದ್ರೆ ಸಂಗೀತ ಕೇಳ ಹುಚ್ಚಿರ್ತಾವ. ಇದು ಅವನಿಗೆ ಗೊತ್ತಿತ್ತು. ಪರೀಕ್ಷೆ ದಿನ ಬಂತು, ಇಬ್ಬರು ಜೊತೆಗೆ ಹೋಗ್ತಾ ಇದ್ರು. ಹೋಗೋ ಕಾಲಕ್ಕೆ ಬೇಕು ಅಂತೇನೆ ಅಲ್ಲೊಂದು ಸಂಗೀತ ಕಚೇರಿ ನಡೀತಾ ಇತ್ತು ಮಾರ್ಗ ಮಧ್ಯದಲ್ಲಿ. ಆ ಸಂಗೀತ ಕಚೇರಿ ನಡೆಯುವುದನ್ನು ನಾವು ಗೊತ್ತು ಮಾಡಿಕೊಂಡು ರಾಧಾಕೃಷ್ಣನನ್ನ ಉಪಾಯವಾಗಿ ಆ ಸಂಗೀತ ಕಚೇರಿಯ ಮುಂದೆನೆ ಹಾದು ಹೋಗುವ ಮಾರ್ಗದ ಕಡೆಗೆ ಕರ್ಕೊಂಡು ಸಂಗೀತದ ಧ್ವನಿ ಕೇಳಿದ ಕೂಡಲೇ ಸ್ನೇಹಿತ ಮತ್ತು ರಾಧಾಕೃಷ್ಣನ್ ಇಬ್ಬರು ಕೂಡ ಗಡಿಯಾರ ನೋಡಿಕೊಂಡು ಪರೀಕ್ಷೆ ಆರಂಭ ಆಗೋದಕ್ಕೆ ಇನ್ನು 40 ನಿಮಿಷ ಬಾಕಿ ಇತ್ತು. 10 ನಿಮಿಷದ ದಾರಿ ಅಲ್ಲಿದ್ದ. ಇನ್ನೂ ಸಮಯದ ಒಂದು 15 ನಿಮಿಷ ಸಂಗೀತವನ್ನು ಕೇಳಿ ಹೋಗೋಣ ಅಂತ ಒಳಗಡೆ ಹೋಗೋದು. ಸಂಗೀತವನ್ನು ಕೇಳ್ತಾ 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 ರಾಧಾಕೃಷ್ಣನ ಮೈ ಮರೆತು ನಾನು ಉಪಾಯ ಸಾಧಿಸಿತು ಅಂತ ಹೇಳಿ ಅವರನ್ನು ಅಲ್ಲೇ ಬಿಟ್ಟು ಇವ ಪರೀಕ್ಷಾ ಹಾಗೆ ಬಂದ. ಪರೀಕ್ಷೆ ಶುರು ಆಯಿತು. ಪ್ರಶ್ನೆ ಪತ್ರಿಕೆ ಕೊಟ್ಟರು, ಉತ್ತರ ಪತ್ರಿಕೆಯನ್ನು ಕೊಟ್ಟರು. ರಾಧಾಕೃಷ್ಣರು ಮಾತ್ರ ಸಂಗೀತ ಕೇಳ್ಕೋ ಅಂತ ಮೈ ಮಾಡ್ತಾರೆ. ಸಮಯ ಎಷ್ಟಾಗಿತ್ತು ಅಂದ್ರೆ ಪರೀಕ್ಷೆ ಶುರು ಆಗೋದಕ್ಕೆ ಅಲ್ಲ, ಪರೀಕ್ಷೆ ಶುರು ಆಗಿ ಬರೋಬ್ಬರಿ 40 ನಿಮಿಷ ಆಗಿತ್ತು. 40 ನಿಮಿಷ ಆಗಿತ್ತು. ಸಂಗೀತ ಕಚೇರಿ ಮುಗಿತ್ತು, ಟೈಮ್ ಕೊಡ್ತಾರ. ಶುರುವಾಗಿ 40 ನಿಮಿಷ ಆಗಿತ್ತು ಪರೀಕ್ಷೆ. ಪಕ್ಕಕ್ಕೆ ಸ್ನೇಹಿತರು ನೋಡ್ತಾರ, ಹೋಗಿ ತಮಗೆ ಇರ್ತಾನ. ಅದೇ ಉಪಾಯಕ್ಕೆ ಕರ್ಕೊಂಡು ಬಂದಿದ್ದ. ರಾಧಾಕೃಷ್ಣನ್ ವಿಚಾರ ಮಾಡಿದ್ರು, ಹೋಗಿ ಪರೀಕ್ಷೆ ಅಂತ ಬರೀಲಿಕ್ಕೆ ಅವಕಾಶ ಬಹುತೇಕ ಸಿಗ್ಲಿಕ್ಕಿಲ್ಲ, ಆದ್ರೂ ಪ್ರಯತ್ನ ಮಾಡೋಣ ಅಂತ ಹೇಳಿ ಹಾವಿಸಿ ಬಂದ್ರು. 50 ನಿಮಿಷ ಆಗಿತ್ತು. 10 ನಿಮಿಷ ಹಿಡ್ಕೊಂಡು ಬಹಳ ರಿಕ್ವೆಸ್ಟ್ ಮಾಡಿಕೊಂಡು ಅನುಮತಿ ಕೊಡಲಿಲ್ಲ. ಕೊನೆಗೆ ಅವರು ನನಗೆಲ್ಲರ ಜೊತೆಗೇನೆ ನನ್ನ ಉತ್ತರ ಪತ್ರಿಕೆಯನ್ನು ನಾನು ಅರ್ಪಣೆ ಮಾಡ್ತೇನೆ, ಸಬ್ಮಿಟ್ ಮಾಡ್ತೇನೆ, ಹೆಚ್ಚಿನ ಸಮಯ ನನಗೆ ಬೇಕಾಗಿಲ್ಲ, ಅದಕ್ಕೆ ಬರಕ್ಕೆ ಅವಕಾಶ ಕೊಡಬೇಕು ಅಂತ ವಿನಂತಿ ಮಾಡ್ತಾರೆ. ಆ ಕಂಡೀಷನ್ ಮೇಲೆ ಅವರಿಗೆ ಮ್ಯಾಲೆ ಅವರು ಪರ್ಮಿಷನ್ ತಗೊಂಡು ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆ ಎಲ್ಲ ಕೊಟ್ಟು ಅವ್ರ ಪರೀಕ್ಷೆ ಬರೆಯೋದಕ್ಕೆ ಶುರು ಮಾಡಿದಾಗ ಸಮಯ ಎಷ್ಟು ಉಳಿದಿತ್ತು ಅಂದ್ರೆ 3 ತಾಸಿನ ಎಕ್ಸಾಮ್ ಒಳಗೆ 1 ಗಂಟೆ 50 ನಿಮಿಷ ಮಾತ್ರ ಸಮಯ ಉಳಿತು. ಆ 1 ಗಂಟೆ 50 ನಿಮಿಷ ಉಳಿದವರೆಲ್ಲ 1 ತಾಸು 10 ನಿಮಿಷ ಬಂದು ಬಿಟ್ಟಿದ್ರು. ಇವ್ರಿಗೆ ಸಮಯನೂ ಇಲ್ಲ. ಆದ್ರೂ ಕೂಡ ಅಷ್ಟೊಳಗೆ ನಾನು ಬರೀತೀನಿ ಅಂತ ಹೇಳಿ ಒಪ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಬರೀಲಿಕ್ಕೆ ಶುರು ಮಾಡಿದ್ರು. ತಮಗೆ ತಿಳಿದಿರುವಂತಹ ಅಧ್ಯಯನ ಮಾಡಿರುವಂತಹ ಎಲ್ಲ ಅಂಶಗಳನ್ನ ಯಾವುದನ್ನು ಬಿಡಲಾದ ಎಲ್ಲವನ್ನು ಕವರ್ ಮಾಡಿ ವಿಸ್ತಾರವಾಗಿ ಬರೀಲಾದ್ರೆ ಆನ್ಸರ್ ಎಲ್ಲ ಆಗಿರ್ಬೇಕು, ಯಾವುದೂ ಉಳಿದಿರಬಾರ್ದು.
ಕೊನೆಗೆ ಅದಕ್ಕೆ ಅಂಕ ಹಾಕಂಗಿಲ್ಲೋ ಅವ್ರು ಬರೆದಿರೋ ಉತ್ತರವನ್ನು ನೋಡಿ ಪರೀಕ್ಷಕರೇ ಪ್ರಭಾವಿತರಾಗಿ ಅದರ ಕೆಳಗೆ ಒಂದು ಸೆಂಟೆನ್ಸ್ ಬರೀತಾರಂತ. ಏನು ಅಂದ್ರೆ ಎಕ್ಸಾಮಿನಿ ಈಸ್ ಬೆಟರ್ ದನ್ ಎಕ್ಸಾಮಿನರ್ ಅಂತೆ. ಎಕ್ಸಾಮಿನಿ ಈಸ್ ಬೆಟರ್ ದನ್ ಎಕ್ಸಾಮಿನರ್. ಪರೀಕ್ಷಕರಿಗಿಂತಲೂ ಪರೀಕ್ಷಾರ್ಥಿ ಬಹಳ ಶ್ರೇಷ್ಠನಾಗಿರ್ತಾನೆ ಅಂತ ಅವರ ಉತ್ತರ ಪತ್ರಿಕೆ ಕೆಳಗೆ ಬರುತ್ತೆ. ಇನ್ನುವರೆಗೂ ಕೂಡ ಅವರ ಉತ್ತರ ಪತ್ರಿಕೆ ಯೂನಿವರ್ಸಿಟಿಯಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಅಂತ ಒಬ್ಬ ಅಪರೂಪದ ವಿದ್ಯಾರ್ಥಿ ಯಾರಾಗಿದ್ರು ಅಂದ್ರೆ ಅದು ಡಾಕ್ಟರ್ ರಾಧಾಕೃಷ್ಣರಾಗಿದ್ರು. ಅಂತ ವಿದ್ಯಾರ್ಥಿ ಅವರು ಆಗಿದ್ರು ಅನ್ನೋ ಕಾರಣಕ್ಕೆ ಅವರೊಬ್ಬ ಶ್ರೇಷ್ಠ ಶಿಕ್ಷಕರು ಆದರು, ಶ್ರೇಷ್ಠ ರಾಷ್ಟ್ರಪತಿಗಳು ಕೂಡ ಆದರು. ಕೇವಲ ಅಧ್ಯಯನ ಕ್ಷೇತ್ರದಲ್ಲಿ ಮಾತ್ರ ಅವರು ಸಾಧನೆ ಇರಲಿಲ್ಲ, ದಾರ್ಶನಿಕ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಪಾಂಡಿತ್ಯವನ್ನ ಪರಿಣತಿಯನ್ನು ಅವರು ಪಡ್ಕೊಂಡಿದ್ದರು. ಭಾರತದ ಎಲ್ಲ ದರ್ಶನಗಳ ಬಗ್ಗೆ ಆಮೂಲಾಗ್ರವಾದ ಅಧ್ಯಯನ ಮತ್ತು ಚಿಂತನೆಯನ್ನು ಅವರು ಮಾಡಿದವರಾಗಿದ್ದರು. ಭಾರತೀಯ ದರ್ಶನ ಅಂತ ಹೇಳುವ ಪುಸ್ತಕವನ್ನು ಕೂಡ ಅವರು ಬರೆದಿದ್ದಾರೆ. ನಾವು ಭಗವದ್ಗೀತೆ, ಸಿದ್ಧಾಂತ ಶಿಖಾಮಣಿ, ದೌರ್ಲಿಕ ಅಧ್ಯಯನವನ್ನು ಮಾಡೋ ಕಾಲಕ್ಕೆ, ನಾವು PhD ಮಾಡೋ ಕಾಲಕ್ಕೆ ಅವರು ಬರೆದಿರುವಂತಹ ಆ ಗ್ರಂಥವನ್ನು ಅಧ್ಯಯನ ಮಾಡಿ ಅನೇಕ ಸಂಗತಿಗಳನ್ನು ಅವರ ಪುಸ್ತಕದಿಂದ ಕೂಡ ನಾವು ಕೋಟ್ ಮಾಡಿರುವಂತಹದ್ದನ್ನ ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಬಯಸ್ತೀವಿ. ಈಗ ಅವರು ಬರೆದಿರೋ ಪುಸ್ತಕ ಬರೀ ಸಾಮಾನ್ಯರಿಗೆ ಓದಲಿಕ್ಕೆ ಅಷ್ಟೇ ಅಲ್ಲ, ಇವತ್ತೊಬ್ಬ PhD ಮಾಡುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಕೋಟ್ ಮಾಡಲಿಕ್ಕೆ ಯೋಗ್ಯವಾಗಿರುವಂತಹ ಗ್ರಂಥವನ್ನು ಬರೆದ ಕೀರ್ತಿ ಯಾರಿಗೆ ಸಲ್ತದಂದ್ರೆ ಅದು ಡಾಕ್ಟರ್ ರಾಧಾಕೃಷ್ಣನ್ ಅವರಿಗೆ ಸಲ್ಲಬೇಕಾಗಿರುವಂತಹ ಅಂತಹ ಅಪರೂಪದ ವ್ಯಕ್ತಿತ್ವವನ್ನು ಸಂಪಾದನೆ ಮಾಡಿರುವಂತಹ ರಾಧಾಕೃಷ್ಣನ್ರ ಜಯಂತಿ ಮಾಡಬೇಕು, ಹುಟ್ಟಹಬ್ಬ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ನಂದಲ್ಲ, ನಾನೊಬ್ಬ ಶ್ರೇಷ್ಠ ಶಿಕ್ಷಕನಾಗಿರೋದರಿಂದ ನನ್ನ ಹುಟ್ಟು ಹಬ್ಬದ ನೆಪದಲ್ಲಿ ನಮ್ಮ ದೇಶದ ಎಲ್ಲಾ ಶಿಕ್ಷಕರ ಜಯಂತಿ ಆಗಬೇಕು, ಅವರ ದಿನಾಚರಣೆ ಆಗಬೇಕು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತ ಮಾಡಿ ಇವತ್ತು ಅವರ ದಿನಾಚರಣೆಯ ನಿಮಿತ್ತ, ಜಯಂತಿಯ ನಿಮಿತ್ತ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುವಂತಹ ಸತ್ಪರಂಪರೆ ಈ ದೇಶದಲ್ಲಿ ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ, ಈ ದೇಶವನ್ನು ಕಟ್ಟುವ ಕೆಲಸದಲ್ಲಿ ಶಿಕ್ಷಕರ ಪಾತ್ರ ಮಹಾದೊಡ್ಡದು. ಒಬ್ಬ ಇಂಜಿನಿಯರ್ ಒಂದು ತಪ್ಪು ಮಾಡಿದ ಅಂದ್ರೆ ಒಂದು ಬಿಲ್ಡಿಂಗ್ ಕೆಡ್ತದ ಅಷ್ಟ. ಒಬ್ಬ ಇಂಜಿನಿಯರ್ ತಪ್ಪು ಮಾಡಿದ ಅಂದ್ರೆ ಒಂದು ಬಿಲ್ಡಿಂಗ್ ಕೆಡ್ತದ. ಒಬ್ಬ ವಕೀಲ್ ತಪ್ಪು ಮಾಡಿದ ಅಂದ್ರೆ ಒಂದು ಕೇಸ್ ಸೋಲ್ತದೆ. ಒಬ್ಬ ವಕೀಲ್ ತಪ್ಪು ಮಾಡಿದ ಅಂದ್ರೆ ಒಂದು ಕೇಸ್ ಸೋಲ್ತದೆ. ಒಬ್ಬ ವೈದ್ಯ ತಪ್ಪು ಮಾಡಿದ ಅಂದ್ರೆ ಒಬ್ಬನ ಆರೋಗ್ಯ ಹಾಳಾಗ್ತದೆ. ಆದ್ರೆ ಒಬ್ಬ ಶಿಕ್ಷಕ ತಪ್ಪು ಮಾಡಿದ ಅಂದ್ರೆ ಇಡೀ ಭಾರತದ ವ್ಯವಸ್ಥೆನೇ ಹಾಳಾಗ್ತದೆ ಅನ್ನುವಂಥದ್ದನ್ನ ನಾವು ನೆನಪಿಟ್ಕೊಂಡು. ಯಾಕೆ ಅಂದ್ರೆ ಶಿಕ್ಷಕರ ಪಾತ್ರ ದೇಶವನ್ನು ಕಟ್ಟುವಲ್ಲಿ ಅಷ್ಟು ಮುಖ್ಯವಾಗಿರುತ್ತದೆ. ಒಂದು ತಪ್ಪು ಮಾಹಿತಿ ಶಿಕ್ಷಕರಿಂದ ಹೋಯಿತು ಅಂದ್ರೆ ಅದು ಕರ್ಣೋಪಕರ್ಣವಾಗಿ ಆಮೇಲೆ ಗುರು ಶಿಷ್ಯ ಪರಂಪರೆಯಿಂದ ಅದೇ ತಪ್ಪು ಎಲ್ಲ ಕಡೆಗೂ ರವಾನಿಸ್ತಾ ಹೋಗಿ. ಅದಕ್ಕಾಗಿ ದೇಶವನ್ನು ಕಟ್ಟುವ ಕೆಲಸದಲ್ಲಿ ಶಿಕ್ಷಕರ ಜವಾಬ್ದಾರಿ ಬಹಳ ಹೆಚ್ಚಿಂದು ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ಕೂಡ ಅರ್ಥೈಸಿಕೊಳ್ಬೇಕು. ಯೋಗ್ಯ ಶಿಕ್ಷಕ ಯಾರು? ಒಬ್ಬ ಶಿಕ್ಷಕ ತನ್ನ ಗೌರವವನ್ನ, ಸ್ಥಾನವನ್ನ, ಶ್ರೇಷ್ಠತೆಯನ್ನು ಹೆಚ್ಚಿಸಿಕೊಳ್ಬೇಕು ಅಂದ್ರೆ ಅವನಲ್ಲಿ ಏನೇನಿರಬೇಕು? ಶಿಕ್ಷಕ ನನ್ನ ಸಂಸ್ಕೃತದಲ್ಲಿ ಆಚಾರ್ಯರು ಅಂತ ಕರೀತಾರೆ. ನಿಮ್ಮಲ್ಲಿ ಬರೀತಾರೆ ನೋಡಿ, ಆಚಾರ್ಯರು, ಪ್ರಾಚಾರ್ಯರು, ಪ್ರಾಂಶುಪಾಲರು ಅಂತ ಹೇಳಿ.
ಸಂಸ್ಕೃತಿಯ ಮೂಲದಿಂದ ಬಂದಿರುವಂತಹ ಶಬ್ದ. ಒಬ್ಬ ವ್ಯಕ್ತಿ ಆಚಾರ್ಯ ಅಂತ ಯಾವಾಗ ಆಗ್ತಾನ, ಯಾವಾಗ ಅವನನ್ನ ಆಚಾರ್ಯ ಅಂತ ಕರಿಬೇಕು? ನಮ್ಮ ದೇಶದ ಸನಾತನ ಗ್ರಂಥಗಳಲ್ಲಿ ಆಚಾರ್ಯ ಅನ್ನೋ ಶಬ್ದಕ್ಕೆ ವಿವರಣೆಯನ್ನು ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಆಚಿನೋತಿ ಶಾಸ್ತ್ರಾರ್ಥ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಯಸ್ಮಾತ್ ಆಚಾರ್ಯಸ್ತೇನ ಕೀರ್ತಿತಃ ಆಚಾರ್ಯಸ್ತೇನ ಕೀರ್ತಿತಃ. ಮೂರು ವಿಶೇಷವಾಗಿರುವಂತಹ ಸಂಗತಿಗಳನ್ನ, ಗುಣಗಳನ್ನ, ವಿಶೇಷತೆಗಳನ್ನ ಅಳವಡಿಸಿಕೊಂಡಿರುವಂತಹ ವ್ಯಕ್ತಿ ಆಚಾರ್ಯ, ಆಚಾರ್ಯ ಶಿಕ್ಷಕ ಅಂತ ಕರೆಸಿಕೊಳ್ಳೋದು. ಏನು ಮೂರು ಸಂಗತಿಗಳು ಅಂದ್ರೆ, ಮೊದಲನೇದು ಆಚಿನೋತಿ ಶಾಸ್ತ್ರಾರ್ಥ. ಯಾವ ವಿಷಯವನ್ನ ಅವನು ಬೋಧನೆ ಮಾಡ್ತಾ ಇರ್ತಾನೋ ಆ ವಿಷಯದ ಬಗ್ಗೆ ಆಮೂಲಾಗ್ರವಾದ ಮತ್ತು ಆಳವಾಗಿರುವಂತಹ ಅಧ್ಯಯನ ಇದೆ. ನಿಸ್ಸಂದೇಹವಾಗಿರುವಂತಹ ಜ್ಞಾನ ಇದೆ. ಅವನಲ್ಲೇ ಸಂದೇಹ ಇತ್ತು ಅಂದ್ರೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಅವನಿಗೇನೆ ಪೂರ್ಣ ಮಾಹಿತಿ ಇರಲಿಲ್ಲ ಅಂದ್ರೆ ವಿದ್ಯಾರ್ಥಿಗಳ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. ಸರಿಯಾದ ತರಬೇತಿ ಮತ್ತು ಮಾಹಿತಿಯನ್ನ ವಿದ್ಯಾರ್ಥಿಗಳಿಗೆ ನೀಡಲಿಕ್ಕೆ ಸಾಧ್ಯ ಆಗೋದು. ಅದಕ್ಕೆ ನಾವು ಮೊದಲೊಂದು ಮಾತು ಹೇಳಿದ್ವಿ, ಯೋಗ್ಯ ಶಿಕ್ಷಕನಾಗಬೇಕು ಅಂದ್ರೆ ಮೊದಲು ಏನಾಗಬೇಕು? ಯೋಗ್ಯ ವಿದ್ಯಾರ್ಥಿ ಆಗಿರಬೇಕು. ಯೋಗ್ಯ ವಿದ್ಯಾರ್ಥಿ ಆಗದ ಹೊರತು ಯೋಗ್ಯ ಶಿಕ್ಷಕನಾಗಲಿಕ್ಕೆ ಬರೋದಿಲ್ಲ. ಈ ಅಧ್ಯಯನ ನಮಗೆ ಪರಿಪೂರ್ಣವಾಗಿ ಸಿಗಬೇಕು ಅಂದ್ರೆ ನಾವು ಮೊದಲು ಅದನ್ನ ವಿದ್ಯಾರ್ಥಿ ಅವಸ್ಥೆಯಲ್ಲಿ ಕಷ್ಟಪಟ್ಟು ಶ್ರಮಪಟ್ಟು ಪರಿಪೂರ್ಣವಾಗಿರುವಂತಹ ಜ್ಞಾನವನ್ನು ಪಡ್ಕೊಳ್ಬೇಕು. ಅದಕ್ಕೆ ಮೊದಲನೇ ಸಂಗತಿ, ಆಚಾರ್ಯನಾಗುವ ಮೊದಲನೇ ಸಂಗತಿ ಯಾವುದು ಅಂದ್ರೆ ಆಳವಾಗಿರುವಂತಹ ಅಧ್ಯಯನ. ಈ ಅಧ್ಯಯನ ಮಾಡೋ ಕಾಲಕ್ಕೆ ಸುಮ್ಮನೆ ಸಿಗಂಗಿಲ್ಲ ಜ್ಞಾನ. ಸಂಬಂಧಪಟ್ಟಿರುವ ಅನೇಕ ಗುರುಗಳ ಕಡೆಗೆ ಹೋಗ್ಬೇಕಾಗ್ತದ, ಅವರ ಸೇವೆ ಮಾಡಬೇಕಾಗ್ತದ, ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕಾಗ್ತದ, ಅವರ ಕೃಪೆಯನ್ನು ಪಡ್ಕೊಳ್ಬೇಕಾಗ್ತದ. ಆಮೇಲೆ ಅವರ ಮೂಲಕ ಜ್ಞಾನವನ್ನು ಪಡ್ಕೊಳ್ಬೇಕು. ಈಗ ನಿಮ್ಮ ಮನೆಯಲ್ಲಿ ಆಕಳು ಇರ್ತಾವ, ಕರು ಇರ್ತವೆ. ಕರು ಕೊಟ್ಟಿಗೆಯಲ್ಲಿ ಆರಾಮ ಇರ್ತದ. ಆಗ ದಿನವಿಡೀ ಎಲ್ಲಾ ಕಡೆ ಹೋಗೋದು, ಮೈದು ಬರ್ಬೇಕಾಗ್ತದೆ. ಈ ಮೈಲಿಕ್ಕಂತ ಹೋದಾಗ ತಾನು ಹೊಲ್ಲಾಗ ಹೋದ್ರೆ ಬರೋಬ್ಬರಿ, ಇನ್ನೊಂದು ಹೊಲಕ್ಕೆ ಹೋಯ್ತಂದ್ರೆ ಅವರು ಕಲ್ಲು ಹೋಗಿತಾರ, ಏಟು ಕೊಡ್ತಾರ. ಮಳೆ ಅನ್ನಂಗಿಲ್ಲ, ಬಿಸಿಲು ಅನ್ನಂಗಿಲ್ಲ, ಕಲ್ಲು ಅನ್ನಂಗಿಲ್ಲ, ಮೂಡ ಅನ್ನಂಗಿಲ್ಲ, ಎಲ್ಲಾ ಕಡೆ ಹೋಗಿ ತಿರುಗಾಡಿ 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 ಮೈದು ಬರಬೇಕು. ಮೈದು ಬರೋ ಕಾಲಕ್ಕ ತನ್ನ ಕೆಚ್ಚಲದೊಳಗೆ ಹಾಲು ತಿನ್ಕೊಂಡು ಬರ್ತದ. ಕರುವಿಗೆ ಯಾವ ಕಷ್ಟನೂ ಇಲ್ಲ, ಕೊಟ್ಟಿಗೆಯೊಳಗೆ ಆರಾಮ ಇರ್ತದ. ಬಂದ ಕೂಡಲೇ ತಾಯಿಯ ಹಾಲನ್ನು ಅದು ಸೇವನೆ ಮಾಡ್ತದೆ. ಶಿಕ್ಷಕನಾಗ ಅವನಿಗೆ ಕಷ್ಟ ಇರ್ತದ. ಯಾಕೆ ಅಂದ್ರೆ ಎಲ್ಲಾ ಕಡೆಗೂ ಎಲ್ಲ ಗುರುಗಳಿಂದ ಈ ಜ್ಞಾನ ಅನ್ನುವಂತಹ ಮೇವನ್ನು ಸಂಗ್ರಹಿಸಿ ಶಿಷ್ಯ ಅನ್ನುವಂತಹ ಕರುವಿಗೆ ಉಪದೇಶ ಮಾಡುವ ಜ್ಞಾನಾಮೃತವನ್ನು ಸಂಗ್ರಹಿಸಿಕೊಂಡು ಬರಬೇಕು. ಶಿಷ್ಯರಿಗೆ ರಿಸ್ಕ್ ಇರಂಗಿಲ್ಲ. 100 ಪುಸ್ತಕ ಓದೋದು ಅಷ್ಟೇ ಒಬ್ಬ ಯೋಗ್ಯ ಶಿಕ್ಷಕನಿಂದ ಒಂದು ಪಾಠವನ್ನು ಹೇಳಿಸಿಕೊಳ್ಳೋದು ಸಮಾನ. ಯಾಕಂದ್ರೆ ಶಿಕ್ಷಕ ಎಲ್ಲ ಪುಸ್ತಕಗಳನ್ನು ಓದಿ ಅದರಲ್ಲಿರೋ ಸಾರವನ್ನ ನಮಗೆ ಉಪದೇಶ ಮಾಡ್ತಾ ಇರ್ತಾನೆ. ಆ ಹಿನ್ನೆಲೆಯಲ್ಲಿ ಶಿಕ್ಷಕನಾದವನು, ಆಚಾರ್ಯನಾದವನು ಮೊದಲು ಏನು ಕಲಿಬೇಕು, ಏನು ಅಳವಡಿಸಿಕೊಂಡಿರ್ಬೇಕು ಅಂದ್ರೆ ಆಳವಾಗಿರುವಂತಹ ಅಧ್ಯಯನ. ಆಮೇಲೆ ಎರಡನೇ ಸಂಗತಿ ಯಾವುದು ಅಂದ್ರೆ ಕೇವಲ ಅಧ್ಯಯನ ಮಾಡಿದರೆ ಸಾಕು. ತಾನು ಮಾಡಿರುವಂತಹ ಅಧ್ಯಯನವನ್ನ, ತಾನು ಪಡೆದುಕೊಂಡಿರುವಂತಹ ಜ್ಞಾನ
ಎಂತಹ ಹಟ್ಟು ವಿದ್ಯಾರ್ಥಿ ಅದನಂದ್ರೂ ಕೂಡ ಅವನಿಗೆ ಮನಮುಟ್ಟು ಬರ್ತೇನೆ. ಒಂದು ಬಿಟ್ಟು ಎರಡು, ಎರಡು ಬಿಟ್ಟು ನಾಲ್ಕು ಉದಾಹರಣೆಗಳನ್ನ, ದೃಷ್ಟಾಂತಗಳನ್ನ ಒಂದು ಬಿಟ್ಟು ನಾಲ್ಕು ಸಲ ಹೇಳಿ ಆದರೂ ಕೂಡ ಅವನನ್ನು ಮನವರಿಕೆ ಮಾಡುವಂತಹ ವಿಶಿಷ್ಟವಾದ ಕಲೆ ಅದು ಶಿಕ್ಷಕನಾದವನನ್ನು ಇರಬೇಕು. ಇದು ಎರಡನೇ ಸಂಗತಿ. ಕಲಿಲಿಕ್ಕೆ ಬಂದಿರೋ ವಿದ್ಯಾರ್ಥಿಗಳು ಎಲ್ಲ ಒಂದೇ ತರ ಇರಂಗಿಲ್ಲ. ಒಬ್ಬ ಜಾಣ ಇರ್ತಾನ, ಒಬ್ಬ ಮಧ್ಯಮ ಇರ್ತಾನ, ಒಬ್ಬ ಹಸಿದ ಅಡ್ಡ ಇರ್ತಾನ. ಎಲ್ಲರೂ ತಗೊಂಡು ಹೋಗ್ಬೇಕಲ್ಲ. ಹುಷಾರಿದ್ದವ್ರು ಅಷ್ಟ ತಗೊಂಡು ಹೋಗೋದ್ರಿಂದ ನಡೆಯಂಗಿಲ್ಲ. ದಡ್ಡನ್ನು ಕರ್ಕೊಂಡು ಹೋಗ್ಬೇಕಾಗಿರುವಂತ ಜವಾಬ್ದಾರಿ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡುವಂತವರಿಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅವರೆಲ್ಲರನ್ನೂ ಕರೆದುಕೊಂಡು ಹೋಗುವಂತಹ ವಿಶಿಷ್ಟವಾದ ಬೋಧನ ಶೈಲಿಯನ್ನ ಕೂಡ ಶಿಕ್ಷಕನಾದವನು ಅಳವಡಿಸಿಕೊಂಡಿರಬೇಕು. ಯಾರಿಗೆ ಹೆಂಗೆ ಹೇಳಬೇಕು ಹಂಗಂತ ಹೇಳಬೇಕು. ಬುದ್ಧಿವಂತನಾದವರಿಗೆ ಒಮ್ಮೆ ಹೇಳಿದ್ರು ಸಾಕು. ಮಧ್ಯಮ ಇದ್ದವರಿಗೆ 2 ಸಲ ಹೇಳ್ಬೇಕಾಗ್ತದೆ. ಇನ್ನು ಥಾಟಿದ್ದವರಿಗೆ 3 ಸಲ 4 ಸಲ ಪ್ರಸಂಗ ಅಂದ್ರ 5-6 ಸಲ ಆದರೂ ಕೂಡ ಹೇಳೋದಕ್ಕೆ ವ್ಯಾಸರ ಮಾಡ್ಕೊಳ್ಳಾರ್ದಂಗೆ ಅವರಿಗೆ ಹೇಳ್ತಾ ಸಾಗಬೇಕಾಗ್ತದೆ. ಇದು ಶಿಕ್ಷಕನ ಮೇಲಿರುವಂತಹ ಗುರುತರವಾದ ಜವಾಬ್ದಾರಿ. ಈಗ ನೀವು ಮಾರ್ಕೆಟ್ಗೆ ಮಗನ ಕರ್ಕೊಂಡು ಹೋಗ್ತೀರಿ, ಬಗಲೊಳಗೆ ಕೂಸು ಇಟ್ಕೊಂಡು ಕರ್ಕೊಂಡು ಹೋಗ್ತೀರಿ. ಜಾತ್ರೆ ಒಳಗ ಮಗನ ಬಗಲೊಳಗೆ ಇಟ್ಕೊಂಡು ಹೋಗೋ ಕಾಲಕ್ಕ ನೋಡಿದ ಅಂಗಡಿ ಕಡೆ ಎಲ್ಲ ಕೈ ಮಾಡಿ ಹೋಗು, ಅದು ನನಗೆ ಬೇಕು, ಇದು ನನಗೆ ಬೇಕು, ಇದು ನನಗೆ ಬೇಕಂತ ಕೇಳ್ತಾರೆ. ಆದ್ರೆ ಮಗುವಿನ ಆರೋಗ್ಯವನ್ನು ದೃಷ್ಟಿಯಲ್ಲಿ ಇರಿಸಿಕೊಂಡಿರುವಂತಹ ತಾಯಿ ಮಗು ಕೇಳಿದ್ದೆಲ್ಲ ಕೊಡ್ತಾಳ? ಕೇಳಿದ್ದೆಲ್ಲ ಕೊಡಂಗಿಲ್ಲ. ಆ ಮಗುವಿನ ಆರೋಗ್ಯಕ್ಕೆ ಯಾವುದು ಹಿತವಾಗಿರುತ್ತೋ ಅದನ್ನು ಮಾತ್ರ ಆ ಮಗುವಿಗೆ ತಾಯಿ ಕೊಡ್ತಾಳೆ. ಹಂಗ ಗುರುವಾದವನು ತನ್ನಲ್ಲಿ ಇರೋದನ್ನು ಎಲ್ಲವನ್ನ ಶಿಷ್ಯನಿಗೆ ಕೊಡಂಗಿಲ್ಲ, ಅಥವಾ ಶಿಷ್ಯ ಕೇಳಿದ ಎಲ್ಲವನ್ನ ಕೊಡಬೇಕು ಅಂತ ಹಿಂದೂ ಇರಂಗಿಲ್ಲ. ಅವನಿಗೆ ಯಾವುದು ಯೋಗ್ಯ ಯಾವುದು ಅಯೋಗ್ಯ ಅದನ್ನು ತಿಳ್ಕೊಂಡು ಗುರುವಾದವನು ಶಿಷ್ಯನಿಗೆ ಉಪದೇಶ ಮಾಡಬೇಕು. ಈ ತಾರತಮ್ಯವನ್ನ, ಈ ಬೈಫರ್ಕೇಶನ್ ಕೂಡ ಶಿಕ್ಷಕನಾದವನು, ಆಚಾರ್ಯನಾದವನು ಅಳವಡಿಸಿಕೊಂಡಿರಬೇಕು. ಇನ್ನ 3ನೇ ಮಾತು, ಬಹಳ ಮುಖ್ಯವಾಗಿರುವಂತಹ ಮಾತು, ಆಚಾರ್ಯನಾದವನು ಅಳವಡಿಸಿಕೊಂಡಿರಬೇಕಾಗಿರುವಂತಹದ್ದು ಅದು ಯಾವುದು ಅಂತ ಕೇಳಿದ್ರೆ ಸ್ವಯಂ ಆಚರತೆ ಯಸ್ಮಾನ್ ಆಚಾರ್ಯ ಸ್ಥೇನ ಕೀರ್ತಿತ. ಯಾವುದನ್ನ ತಾನು ಅಧ್ಯಯನ ಮಾಡಿರ್ತಾನೋ, ಯಾವುದನ್ನ ಅವನು ಬೋಧಿಸ್ತಾ ಇರ್ತಾನೋ ಅದನ್ನ ತನ್ನಲ್ಲಿಯೂ ಕೂಡ ಅಳವಡಿಸಿಕೊಂಡಿರಬೇಕು. ಇದು 3ನೇ ಸಂಗತಿ. ಆಮೇಲೆ ಯಾಕೆ ಅಳವಡಿಸಿಕೊಂಡಿರಬೇಕು ಅಂತ ಕೇಳಿದ್ರೆ ಅದಕ್ಕೆ 2 ಕಾರಣಗಳು. ಮೊದಲನೇ ಕಾರಣ, ಯಾವುದೇ ಒಂದು ಸಂಗತಿಯನ್ನ ನಾವು ಹೇಳಬೇಕು ಅಂದ್ರೆ ಹೇಳೋ ಕಾಲಕ್ಕೆ ಅದರ ಮೇಲೆ ಮಾಸ್ಟರಿ ನಮಗೆ ಬರಬೇಕು. ಅದರ ಮೇಲೆ ಸಂಪೂರ್ಣವಾಗಿರುವಂತಹ ಹಿಡಿತ, ನಂಬಿಕೆ, ಆತ್ಮವಿಶ್ವಾಸ ನಮ್ಮಲ್ಲಿ ಬರಬೇಕು ಅಂದ್ರೆ ಮೊದಲು ಅದನ್ನು ನಾವು ಅಳವಡಿಸಿಕೊಂಡಾಗ ಮಾತ್ರ ಸಾಧ್ಯ. ಇನ್ನು 2ನೇದು ಕಾರಣ ಏನು ಅಂದ್ರೆ, ನಮ್ಮ ಸ್ಕೂಲಿಗೆ ಬರುವಂತಹ ಅಥವಾ ನಮ್ಮ ಮನೆಗೆ ಬರುವಂತಹ ವಿದ್ಯಾರ್ಥಿಗಳು ಕೇವಲ ನಾವು ಕಲಿತಿರುವಂತಹ ಡಿಗ್ರಿ ಮಾತ್ರ ನೋಡಂಗಿಲ್ಲ. ನಾವು ಹೇಳುವಂತ ಪಾಠವನ್ನು ಮಾತ್ರ ಕೇಳಂಗಿಲ್ಲ. ಕರೆಯುವ ಶಿಷ್ಯರಾದವರಲ್ಲಿ ಎಲ್ಲ ಇರಬೇಕು. ಅದು ಬಹಳಷ್ಟು ಶಿಷ್ಯರು ಏನ್ ನೋಡ್ತಾರ ಅಂತ ಕೇಳಿದ್ರೆ, ನನಗೆ ಇಷ್ಟೆಲ್ಲ ಹೇಳುವಂತಹ ಈ ಗುರುಗಳು, ಇಷ್ಟೆಲ್ಲ ಡಿಗ್ರಿ ಪಡ್ಕೊಂಡಿರುವಂತಹ ಈ ಗುರುಗಳು, ಇವರು ಹೇಳಿದಾರ ಅಂತ ನೋಡ್ತಿರ್ತಾರೆ. ಅನುಕರಣ ಬುದ್ಧಿ ಶಿಷ್ಯರಲ್ಲಿ, ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಬಹಳ ಇರ್ತದೆ. ಯಾರು ಪ್ರಭಾವ ಅವರ ಮೇಲಾಗುತ್ತೋ ಅವರನ್ನೇ ಅವರು ಅನುಸರಿಸ್ತಾ ಇರ್ತಾರೆ. ಹೇಳಿದ್ದನ್ನು ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಮಾಡಿದ್ದನ್ನು ಮಾತ್ರ ಖಂಡಿತವಾಗ್ಲೂ ಮಾಡ್ತಾರೆ. ಮಾಡಿದ್ದನ್ನು ಮಾತ್ರ ಖಂಡಿತವಾಗ್ಲೂ ಮಾಡ್ತಾರೆ. ನೀವು ಅನೇಕ ಸಲ ಮಕ್ಕಳನ್ನ ಕರ್ಕೊಂಡು ಬರ್ತೀರಿ. ನೀವು ದೂರ ನಿಂತ್ಕೊಂಡು ನಮಸ್ಕಾರ
ಪರಿಣಾಮಕಾರಿ ಕೊಡೋದು. ನಮ್ಮ ರಾಮಕೃಷ್ಣ ಪರಮಹಂಸರು ದಕ್ಷಿಣೇಶ್ವರದೊಳಗೆ ವಾಸ ಮಾಡ್ತಾ ಇದ್ರು. ಆ ಪರಿಸರದಲ್ಲಿರುವಂತಹ ಒಬ್ಬ ಹುಡುಗ, ಚಿಕ್ಕ ಬಾಲಕ, ಬೆಲ್ಲ ಬಾಳ ತಿಂತಿದ್ದಂತ. ಯಾರು ಹೇಳಿದ್ರು ಕೇಳಿಲ್ಲ. ತಿಳಿಸಿ ಹೇಳಿದ್ರು, ಡಾಕ್ಟರ್ ಕಡೆಯಿಂದ ಹೇಳಿಸಿದ್ರು, ಮುದ್ದು ಮಾಡಿ ಹೇಳಿದ್ರು, ಬೈದು ಹೇಳಿದ್ರು, ಹೊಡೆದು ಹೇಳಿದ್ರು. ಯಾವುದಕ್ಕೂ ಜವಾಬ್ ಬರಲಿಲ್ಲ. ಯಾರೋ ಅಜ್ಜಿಗೆ ಹೇಳಿದ್ರು, ನಿಮ್ಮ ಮೊಮ್ಮಗನ ರಾಮಕೃಷ್ಣ ಪರಮಹಂಸರ ಹತ್ರ ಕರ್ಕೊಂಡು ಹೋಗ್ರಿ, ಅವ್ರ ಕಡೆಯಿಂದ ಆಶೀರ್ವಾದ ಮಾಡಿಸಿದ್ರೆ ಬೆಲ್ಲ ತಿನ್ನೋದು ಬಿಡ್ತಾನ. ಬೆಲ್ಲ ತಿನ್ನೋದ್ರಿಂದ ಅವನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಕೂಡ ಬೀರ್ತಿದ್ದ. ಅವ್ರ ಮಾತು ಕೇಳಿ ಅಜ್ಜಿ ಮೊಮ್ಮಗನ ಕರ್ಕೊಂಡು ದಕ್ಷಿಣೇಶ್ವರಕ್ಕೆ ಹೋದ್ರು. ರಾಮಕೃಷ್ಣ ಪರಮಹಂಸರು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ರು. ಅಜ್ಜಿ ಬಂದದ್ದು ಗೊತ್ತಾಗಿ ಶಿಷ್ಟಾಚಾರದ ಮಾತುಗಳನ್ನೆಲ್ಲ ಆಡಿ, ಯಾಕೆ ಬಂದಿವ ಏನು ಎಲ್ಲ ಕೇಳಿದ್ರು. ಇರೋದನ್ನೆಲ್ಲ ನಿವೇದಿಸಿಕೊಂಡು, ನೀವು ಆಶೀರ್ವಾದ ಮಾಡಿ ಈ ಹುಡುಗನ ಬೆಲ್ಲ ಬಿಡಿಸೋದು. ರಾಮಕೃಷ್ಣ ಪರಮಹಂಸರು ಒಂದು 10 ದಿವಸ ಬಿಟ್ಟು ಮತ್ತೆ ಕರ್ಕೊಂಬಾರ ಅಂತೇಳಿ ಆಯ್ತು ಅಂತ ಹೋಗಿ 10 ದಿವಸ ಆದ್ಮೇಲೆ ಮತ್ತೆ ಕರ್ಕೊಂಡು ಆ ಹುಡುಗನ ಸ್ವಲ್ಪ ಕರೆದು ಅವನ ಮೇಲೆ, ಅವನ ತಲೆ ಮೇಲೆ ಕೈ ಆಡಿಸಿ, ನೀವೆಲ್ಲ ತಿನ್ನೋದ್ರಿಂದ ನಿನಗ ಬಹಳ ಆರೋಗ್ಯಕ್ಕೆ ಕೆಟ್ಟ ಆಗ್ತದ, ಅದಕ್ಕೆ ಇವತ್ತಿನಿಂದ ನೀನು ಬೆಲ್ಲ ತಿನ್ನೋದು ಬಿಟ್ಟು ಬಿಡ್ಬೇಕು ಅಂತ ಹೇಳಿದ್ರು. ಆಶ್ಚರ್ಯ ಆದ್ರ ಇಲ್ಲಿ ತನಕ ಯಾರು ಹೇಳಿದ್ರು ಒಪ್ಕೊಳ್ಳದೆ ಇರುವ ಆ ಹುಡುಗ ರಾಮಕೃಷ್ಣ ಪರಮಹಂಸರು ಹೇಳಿದ ಕೂಡಲೇ, ನೀವು ಹೇಳಿದ್ರಿ ಅಂದ್ಮೇಲೆ ಇವತ್ತಿನಿಂದ ನಾ ಬೆಲ್ಲ ತಿನ್ನೋದು ಬಿಟ್ಟು ಬಿಡ್ತಿದ್ರಿ ಅಂತ ನಮಸ್ಕಾರ ಮಾಡ. ಈ ಮುದುಕಿಗೆ ಆಶ್ಚರ್ಯ ಅಲ್ಲ, ನೀವು ಹೇಳಿದ್ರು 10 ಪಟ್ಟು ನಾವೆಲ್ಲ ಹೇಳಿದ್ವಿ, ಯಾರು ಹೇಳಿದ್ರು ಕೇಳಿಲ್ಲ ಈ ಹುಡುಗ. ನೀವು ಹೇಳಿದ ಕೂಡಲೇ ಹೂ ಅಂತಾನ. ಅದು ಅಲ್ಲ, ಈ 10 ದಿವಸ ಹಿಂದೆ ಬಂದಾಗ ಮಾತು ಹೇಳ್ಬೋದಾಗಿತ್ತು. ಆದ್ರೆ 10 ದಿವಸ ಬಿಟ್ಟು ಬರಕ್ಕೆ ಹೇಳಿ ಈಗ ಈ ಮಾತು ಹೇಳ್ತೀರಿ ಅಂದ್ರೆ, ಈ 10 ದಿವಸದಾಗ ನೀವು ಏನ್ ಮಾಡಿದ್ರಿ ಮತ್ತು ಯಾರು ಹೇಳಿದ್ರು ಕೇಳಾದ ಹುಡುಗ ನೀವು ಹೇಳಿದ್ರು ಕೂಡಲೇ ಹೂ ಅಂತಾನಂದ್ರೆ ಇದ್ರ ಹಿಂದಿನ ಕಾರಣ ಏನು ಅಂತ ಕೇಳ್ತಾನೆ. ಅವಾಗ ರಾಮಕೃಷ್ಣ ಪರಮಹಂಸರಂತ, ಈ 10 ದಿವಸದ ಹಿಂದೆ ನಾ ಏನಾದ್ರು ಹೇಳಿದ್ದೆ ಅಂದ್ರೆ ನಿಮ್ಮ ಮಾತನ್ನು ತಿರಸ್ಕಾರ ಮಾಡಿದಾಗ ನನ್ನ ಮಾತನ್ನು ಅವ ತಿರಸ್ಕಾರ ಮಾಡ್ತಿದ್ದ. ಯಾಕೆ ಅಂದ್ರೆ ಈ 10 ದಿವಸದ ಹಿಂದೆ ನೀನ್ ಬಂದಾಗ ನಾನು ಬೆಲ್ಲ ತಿಂತಿದ್ದೆ, ಅದು ನಾನು ಬೆಲ್ಲ ತಿಂತಿದ್ದೆ. ಮತ್ ನಾನು ಬೆಲ್ಲ ತಿಂದು ಇವನಿಗೆ ಬೇಡ ಅಂತ ಹೇಳಿದ್ರೆ ನನ್ನ ಮಾತು ಅವನ ಮನಸ್ಸಿನ ಮೇಲೆ ಪರಿಣಾಮ ಬೀರಂಗಿಲ್ಲ. ನನ್ನ ಮಾತು ಅವಾಗ ಕೇಳಬೇಕು ಅನ್ನೋದ್ರ ಸಲುವಾಗಿ ಈ 10 ದಿವಸ ಬೆಲ್ಲ ತಿನ್ನೋದನ್ನು ಬಿಡೋ ಪ್ರಾಕ್ಟೀಸ್ ಮಾಡಿದೆ ಅಂತ ಹೇಳ್ತಾರೆ ರಾಮಕೃಷ್ಣ ಪರಮಹಂಸರು. ಅವ್ನು ಹೇಳೋ ಸಲುವಾಗಿದ್ರೆ ನಾನು ಬಿಟ್ಟೆ, ಬಿಟ್ಟ ಮೇಲೆ ನಾ ಹೇಳ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಅವ ಕೇಳ್ತಾ ಇದ್ದಾನ. ನೀವೆಲ್ಲ ಹೆಂಗೆ ಹೇಳಿದ್ರಿ, ಹೊಡೆದು ಕೊಡೋದು ತಿಳಿಸಿ ಗೊತ್ತು ಮಾಡಿಲ್ಲ ಹೆಂಗೆ ಹೇಳಿದ್ರೆ ಅಂದ್ರೆ, ನೀವು ಬೆಲ್ಲ ತಿಂದು ಹೇಳಿದ್ರೆ ಅದಕ್ಕೆ ನಿಮ್ಮ ಮಾತು ಕೇಳಿಲ್ಲ, ನಾ ಬಿಟ್ಟು ಹೇಳಿದ್ದೆ ಅದಕ್ಕೆ ನನ್ನ ಮಾತು ಕೇಳ್ತಾ ಇದ್ದಾನೆ ಅಂತ ರಾಮಕೃಷ್ಣ ಪರಮಹಂಸರು ಹೇಳಿದರು. ಆ ಹಿನ್ನೆಲೆಯಲ್ಲಿ ಆಚಾರ್ಯರಾದವರು ಅಳವಡಿಸಿಕೊಳ್ಳಬೇಕಾಗಿರುವಂತಹ 3ನೇ ಸಂಗತಿ ಏನು ಅಂದ್ರೆ, ಸ್ವಯಂ ಆಚರತೆ ಯಸ್ಮಾತ್ ಆಚಾರ್ಯ ಸ್ಥೇನ